ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡಿನ ಇನ್ಸರ್ಟ್ ಅಲ್ಲಿರುವಂತಹ ಕೆಲವು ಆಪ್ಷನ್ಸ್ಗಳನ್ನು ನೋಡ್ಕೊಳ್ಳುವ. ಇಲ್ಲಿ ನೋಡಿ, ಹೋಮಲ್ಲಿರೋ ಆಪ್ಷನ್ಸ್ಗಳನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೇನೆ. ಎಲ್ರಿಗೂ ಅದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಇಲ್ಲಿ ಇನ್ಸರ್ಟ್ ಮೆನುಗೆ ಬಂದರೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆ, ಇದು ಕವರ್ ಪೇಜ್ ಅಂತ ಹೇಳುವಂಥ ಆಪ್ಷನ್. ನೀವು ಇದನ್ನು ಕ್ಲಿಕ್ ಮಾಡಿದರೆ ಇದರಲ್ಲಿ ಬೇರೆ ಬೇರೆ ಥರದ ಕವರ್ ಪೇಜ್ ಡಿಸೈನ್ಗಳಿವೆ. ನೀವು ಇದರಲ್ಲಿ ಯಾವುದಾದ್ರೂ ಒಂದು ಡಿಸೈನನ್ನು ಕ್ಲಿಕ್ ಮಾಡಿದರೆ ಆ ಡಿಸೈನ್ಗಳು ನಿಮ್ಮ ಪೇಜ್ಗೆ ಬಂದು ಕೂರ್ತವೆ. ಸೊ ಇಲ್ಲಿ ನೋಡಿ, ಇದೊಂದು ಡಿಸೈನ್. ಇದೇ ತರ ಬೇರೆ ಬೇರೆ ತರದ ಡಿಸೈನ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಆ ಡಿಸೈನ್ಗಳನ್ನು ನಿಮಗೆ ಚೂಸ್ ಮಾಡ್ಕೊಳ್ಬೋದು. ಚೂಸ್ ಮಾಡಿ ನಿಮಗೆ ಪೇಜ್ಗೆ ಯಾವುದಾದ್ರೂ ಟೈಟಲ್ಗಳನ್ನೆಲ್ಲ ಹಾಕ್ತಿದ್ರೆ ಈ ತರದ ಪೇಜ್ಗಳನ್ನು ಇನ್ಸರ್ಟ್ ಮಾಡ್ಕೊಳ್ಬೋದು. ಬೇಡ ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಿತ್ತು ರಿಮೂವ್ ಕರೆಂಟ್ ಕವರ್ ಪೇಜ್ ಅಂತ ಕೊಟ್ಟರೆ ಆಯಿತು. ಅದು ಮೊದಲಿನ ತರವೇ ಆಗ್ತದೆ ಆ ಟೆಕ್ಸ್ಟ್. ಇನ್ನು ಈಗ ಆಲ್ರೆಡಿ ಒಂದು ಪೇಜ್ ಇದೆ, ಇನ್ನೊಂದು ಪೇಜ್ ನಾನು ಇನ್ಸರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬ್ಲಾಂಕ್ ಪೇಜ್ ಅಂತ ಒಂದು ಆಪ್ಷನ್ ಇದೆ. ಇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮತ್ತೊಂದು ಪೇಜ್ ಡಿಸ್ಪ್ಲೇ ಆಗ್ತದೆ. ಇನ್ನೊಂದು ಮೆಥಡ್, ನಾವು ನೆಕ್ಸ್ಟ್ ಪೇಜ್ ಸೆಲೆಕ್ಷನ್ ಮಾಡುವಂಥದ್ದು ಈ ಥರ ಎಂಟರ್ ಕೊಡ್ತಾ ಹೋದ್ರೆ ಆಯಿತು. ಅದು ಟೆಕ್ಸ್ಟ್ಗಳು ಆ ಪೇಜಿನ ಎಂಡಿಗೆ ಬಂದ ಕೂಡಲೇ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಪೇಜ್ ಈ ಥರ ಇನ್ಸರ್ಟ್ ಆಗ್ತದೆ. ಇದು ಎರಡು ಆಪ್ಷನ್, ಬ್ಲಾಂಕ್ ಪೇಜನ್ನು ಡಿಸ್ಪ್ಲೇ ಮಾಡುವಂಥದ್ದು. ಇನ್ನು ಇಲ್ಲಿಗೆ ಬಂದರೆ ಇಲ್ಲೊಂದು ಪೇಜ್ ಬ್ರೇಕ್ ಅಂತ ಆಪ್ಷನ್ ಇದೆ. ಅದು ಯಾವ ಥರ ಕೆಲಸ ಮಾಡ್ತದೆ ನೋಡುವ. ಈಗ ನಾನು ಮೊನ್ನೆದೇ ಫಂಕ್ಷನ್ ಯೂಸ್ ಮಾಡಿಕೊಂಡು ಒಂದು ಪ್ಯಾರಾಗ್ರಾಫ್ ಡಿಸ್ಪ್ಲೇ ಮಾಡ್ತೇನೆ. ಈ ಪ್ಯಾರಾಗ್ರಾಫ್ ಡಿಸ್ಪ್ಲೇ ಮಾಡುವಾಗ ನೋಡಿ, ನನಗೆ ಇಲ್ಲಿಂದ ಕೆಳಗೆ ಇರುವಂಥ ಕಂಟೆಂಟ್ ನೆಕ್ಸ್ಟ್ ಪೇಜ್ಗೆ ಹೋಗಬೇಕು. ಇದಕ್ಕೆ ಒಂದು ಮೆಥಡ್ ನಮಗೆ ಮಾಡ್ಲಿಕ್ಕೆ ಆಗೋದು ಈ ಥರ ಎಂಟರ್ ಹೊಡ್ಕೊಂಡು ಹೋಗುವಂಥದ್ದು. ಅದಲ್ಲದೆ ಇದ್ರೆ ಮತ್ತೊಂದು ಆಪ್ಷನ್ ಇರುವಂಥದ್ದು ಇಲ್ಲಿ ಇಲ್ಲಿ ಪೇಜ್ ಬ್ರೇಕ್ ಕ್ಲಿಕ್ ಮಾಡುವಂಥದ್ದು. ಇನ್ನೊಂದು ಮೆಥಡ್ ಇದಕ್ಕೆ ಇರುವಂಥದ್ದು, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪೇಜ್ ಬ್ರೇಕ್ ಕೊಡುವಂಥದ್ದು. ಪೇಜ್ ಬ್ರೇಕ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಇಲ್ಲಿರುವಂಥ ಕಂಟೆಂಟ್ ನೆಕ್ಸ್ಟ್ ಪೇಜಿಗೆ ಶಿಫ್ಟ್ ಆಗ್ತದೆ. ಇದು ಎರಡು ಆಪ್ಷನ್ ಇದರಲ್ಲಿ ಇರುವಂಥದ್ದು. ಈಗ ಕವರ್ ಪೇಜ್ ಆಯಿತು, ಬ್ಲಾಂಕ್ ಪೇಜ್ ಆಯಿತು, ಪೇಜ್ ಬ್ರೇಕ್ ಆಯಿತು. ಮುಂದಿನ ಆಪ್ಷನ್ ಟೇಬಲ್ಸ್. ನಮಗೆ ಟೇಬಲ್ಸ್ಗಳು ತುಂಬ ಸಿಚುವೇಶನಲ್ಲಿ ಬೇಕಾಗ್ತದೆ. ಹಾಗೆ ಟೇಬಲ್ಸನ್ನು ಯಾವ ಥರ ಇನ್ಸರ್ಟ್ ಮಾಡೋದು ಅಂತ ನೋಡುವ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದರೆ ಡಿಫಾಲ್ಟ್ ಆಗಿ ಇಲ್ಲಿ ಇಷ್ಟು ಆಪ್ಷನ್ಸ್ಗಳು ಸಿಗ್ತವೆ. ಇಲ್ಲೇ ನೀವು ಡೈರೆಕ್ಟ್ ಆಗಿ ಸೆಲೆಕ್ಷನ್ ಮಾಡ್ತಿದ್ರೆ 10x8 ಅಂದರೆ 10 ರೋಸ್ ಇರುವಂಥ 8 ಕಾಲಮ್ಸ್ ಇರುವಂಥ ಒಂದು ಟೇಬಲ್ ಡಿಸ್ಪ್ಲೇ ಆಗ್ತದೆ. ಅದೆಲ್ಲ ನಿಮಗೆ ನೀವೇ ಒಂದು ಸೈಜ್ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ಇನ್ಸರ್ಟ್ ಟೇಬಲ್ಗೆ ಹೋಗಿದ್ರೆ ಆಯಿತು. ನಮಗೆ ಆಲ್ರೆಡಿ ಗೊತ್ತಿದೆ, ಟೇಬಲ್ ಅಂತ ಹೇಳಿದ್ರೆ ಅದು ರೋ ಮತ್ತು ಕಾಲಮಿನ ಕಾಂಬಿನೇಷನ್. ಈಗ ನಾವು ಕಾಲಮ್ಸ್ ಎಷ್ಟು ಬೇಕು ಅಂತ ನೋಡಬೇಕು ಫಸ್ಟಿಗೆ, ಮತ್ತೆ ರೋಸ್ ಎಷ್ಟು ಬೇಕು ಅಂತ ನೋಡಬೇಕು. ಈಗ ನಾನು 5 ಕಾಲಮ್ 2 ರೋ ಇರುವಂಥ ಒಂದು ಟೇಬಲನ್ನು ಇನ್ಸರ್ಟ್ ಮಾಡ್ತೇನೆ. ಈಗ ಟೇಬಲ್ ಈ ಥರ ಇನ್ಸರ್ಟ್ ಮಾಡಿ ಆಯಿತು. ನೀವು ಬೇಕಿದ್ರೆ ಇಲ್ಲಿ ಕೆಳಗಡೆ ಸ್ವಲ್ಪ ಝೂಮ್ ಮಾಡಿಕೊಡಿ, ಆಗ ನಮಗೆ ಕಂಟೆಂಟ್ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತದೆ. ಈಗ ನಾನು ಇಲ್ಲೊಂದು ಕಂಟೆಂಟ್ ಕೊಡ್ತೇನೆ. ಈಗ ಸೀರಿಯಲ್ ನಂಬರ್ ಕೊಟ್ಟೆ, ಸೀರಿಯಲ್ ನಂಬರ್. ಇನ್ನೊಂದು ನೇಮ್ ಕೊಡ್ತೇನೆ ಇಲ್ಲಿ. ಅದೇ ಥರ ಕ್ಲಾಸ್ ಕೊಡ್ತೇನೆ, ಇನ್ನೊಂದು ಅಡ್ರೆಸ್ ಕೊಡ್ತೇನೆ, ಮತ್ತೊಂದು ಕಾಂಟ್ಯಾಕ್ಟ್ ಅಂತ ಕೊಡ್ತೇನೆ. ಈಗ ನನಗಿಲ್ಲಿ ನೆಕ್ಸ್ಟ್ ಕೀಬೋರ್ಡಲ್ಲಿ ಬೇಕಿದ್ರೆ ಟ್ಯಾಬ್ ಅಂತ ಒಂದು ಬಟನ್ ಇದೆ. ಆ ಬಟನ್ ಕ್ಲಿಕ್ ಮಾಡಿದರೆ ಅದು ಆಟೋಮೆಟಿಕ್ ಆಗಿ ಕರ್ಸರ್ ನೆಕ್ಸ್ಟ್ ಸೆಲ್ಲಿಗೆ ಹೋಗ್ತದೆ. ಈಗ ಇಲ್ಲಿ ನಾನು ನಂಬರ್ 1 ಅಂತ ಹಾಕ್ತೇನೆ, ಸೀರಿಯಲ್ ನಂಬರ್ 1. ಒಂದು ಹೆಸರು ಕೊಡ್ತೇನೆ ನಾನು, ಕ್ಲಾಸ್ ಒಂದು 8 ಅಂತ ಕೊಡ್ತೇನೆ, ಅಡ್ರೆಸ್ ಬೆಂಗಳೂರು ಅಂತ ಕೊಡ್ತೇನೆ. ಹಾಗೆ ಮುಂದೆ ಒಂದು ಸಣ್ಣ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ, 38 ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ. ಈಗ ನೀವಿಲ್ಲಿ ಅಗೇನ್ ಟ್ಯಾಬ್ ಕ್ಲಿಕ್ ಮಾಡಿದರೆ ಮತ್ತೊಂದು ರೋ ಅಲ್ಲಿ ಇನ್ಸರ್ಟ್ ಆಗ್ತದೆ. ಹೀಗೆ ಎಷ್ಟು ರೋಸ್ ಬೇಕಿದ್ರೂ ನಿಮಗೆ ಕಂಟೆಂಟನ್ನು ಎಂಟ್ರಿ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು. ಒಂದು ಈ ಮೆಥಡ್. ಇನ್ನೊಂದು ನಿಮಗೆ ಈಗ ನೆಕ್ಸ್ಟ್ ಇದರ ಕೆಳಗಡೆ ಮತ್ತೊಂದು ರೋ ಬೇಕು ಅಂತ ಹೇಳಿದರೆ ಇಲ್ಲಿ 2 ಎಕ್ಸ್ಟ್ರಾ ಮೆನೂಸ್ಗಳು ಡಿಸ್ಪ್ಲೇ ಆಗೋದು ಕಾಣ್ತದೆ ನಮಗೆ. ಒಂದು ಡಿಸೈನ್, ಮತ್ತೊಂದು ಲೇಔಟ್. ಇದು ಡಿಸ್ಪ್ಲೇ ಆಗಬೇಕಿದ್ರೆ ನೀವು ಟೇಬಲ್ನ ಮೇಲೆ ಕ್ಲಿಕ್ ಮಾಡಿರಬೇಕು. ಈಗ ನೋಡಿದರೆ ಯಾವುದೇ ಆ 2 ಮೆನು ಇಲ್ಲ. ಆ ಟೇಬಲ್ಗೆ ಕ್ಲಿಕ್ ಮಾಡಿದ ಕೂಡಲೇ ಈ ಡಿಸೈನ್ ಮತ್ತು ಲೇಔಟ್ ಅಂತ ಮೆನು ಬರ್ತದೆ. ನೀವು ಇಲ್ಲಿ ಲೇಔಟಿಗೆ ಹೋದರೆ ಇಲ್ಲಿ ಬೇಕಿದ್ರೆ ನಿಮಗೆ ಎಲ್ಲಿಯಾದರೂ ಕರ್ಸರ್ ಒಂದು ಕಡೆ ಇಟ್ಟರೆ ಇದಕ್ಕಿಂತ ಕೆಳಗಡೆ ಒಂದು ರೋ ಬೇಕು ಅಂತ ಹೇಳಿದರೆ ಇಲ್ಲಿ ಇನ್ಸರ್ಟ್ ಬಿಲೋ ಅಂತ ಒಂದು ಆಪ್ಷನ್ ಇದೆ. ಇದು ಕ್ಲಿಕ್ ಮಾಡಿದರೆ ನಿಮಗೆ ಅದರ ಕೆಳಗಡೆ ಒಂದು ರೋಸನ್ನು ಇನ್ಸರ್ಟ್ ಮಾಡ್ಕೊಳ್ಬೋದು. ಹಾಗೆಯೇ ನಿಮಗೆ ಅಬೌವ್ ಮೇಲೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಿದೆ, ಇಲ್ಲಿಂದ ಮೇಲೆ ಒಂದು ರೋ ಬೇಕು ಅಂತ ಹೇಳಿದರೆ ಹೀಗೆ ಕ್ಲಿಕ್ ಮಾಡ್ಕೊಳ್ಬೋದು. ನನಗೆ ಇಲ್ಲೊಂದು ಯಾವುದಾದ್ರೂ ಒಂದು ಹೆಸರು ಬರೀತೇನೆ, ಗೌರ್ಮೆಂಟ್ ಕಾಲೇಜ್ ಬೆಂಗಳೂರು ಒಂದು ಹೆಸರು ಬರದೆ. ಈಗ ನೋಡಿ, ಈಗ ನಮಗಿದು ಹೆಡ್ಡಿಂಗ್ ಆಗಿ
ಈ ಕಂಟೆಂಟ್ ಅನ್ನ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿ ಆದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಇರುವಂತ ಎಲ್ಲ ಕಾಲಮ್ ಅನ್ನ ಸೆಲೆಕ್ಷನ್ ಮಾಡಿ ಇಲ್ಲಿ ಮರ್ಜ್ ಅಂತ ಆಪ್ಷನ್ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಆ ಕಂಟೆಂಟ್ ಎಲ್ಲವೂ ಮರ್ಜ್ ಆಗಿ ಒಂದೇ ಲೈನ್ ಆಗಿ ಡಿಸ್ಪ್ಲೇ ಆಗ್ತದೆ. ಇನ್ನು ಇದನ್ನ ಸೆಂಟರ್ಗೆ ಮಾಡಬೇಕಿದ್ರೆ ಇಲ್ಲೊಂದು ಐಕಾನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅದನ್ನ ಸೆಂಟರ್ಗೆ ಮಾಡ್ಬೋದು. ಇನ್ನು ಹೋಮ್ ಅಲ್ಲಿ ಇರುವಂತ ಮೊನ್ನೆ ಹೇಳಿದ ಆಪ್ಷನ್ಸ್ ಯೂಸ್ ಮಾಡ್ಕೊಳ್ಬಹುದು. ಬಿ ಅಂತ ಕ್ಲಿಕ್ ಮಾಡಿತ್ತು, ಅಲ್ಲಿ ನಿಮಗೆ ಸ್ವಲ್ಪ ಬೋಲ್ಡ್, ಇಟ್ಯಾಲಿಕ್, ಅಂಡರ್ಲೈನ್ ಎಲ್ಲ ಮಾಡ್ಕೊಳ್ಬಹುದು. ಬೇಕಿದ್ರೆ ಈ ಸೆಲ್ಲಿಗೆ ಕೂಡ ನಿಮಗೆ ಫಿಲ್ ಮಾಡ್ಕೊಳ್ಬಹುದು. ಇಲ್ಲಿ ಬಂದ್ರೆ ಯಾವ್ದಾದ್ರು ಕಲರ್ ಫಿಲ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಮಾಡ್ಕೊಳ್ಬಹುದು. ಟೆಕ್ಸ್ಟ್ ಸೆಲೆಕ್ಷನ್ ಆಗಿರುವಷ್ಟು ಏರಿಯಾಕ್ಕೆ ಅದು ಕಲರಿಂಗ್ ಬರ್ತದೆ. ನೋಡಿ ಈ ತರ ಸೆಲೆಕ್ಷನ್ ಮಾಡ್ಕೊಳ್ಬಹುದು. ಇನ್ನು ಇಲ್ಲಿ ಕೂಡ ಕ್ಲಿಕ್ ಮಾಡಿ ಇಲ್ಲಿಗೆ ಬೇರೆ ಕಲರ್ ಬೇಕು ಅಂತ ಹೇಳಿದ್ರೆ ನಿಮಗೆ ಅಪ್ಲೈ ಮಾಡ್ಕೊಳ್ಬಹುದು. ಯಾವುದೇ ಕಲರ್ಸ್ ಅನ್ನ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಇದು ಮರ್ಜ್ ಮಾಡುವಂತ ಆಪ್ಷನ್ ಮತ್ತು ಅದನ್ನ ಸೆಂಟರ್ ಮಾಡುವಂತ ಆಪ್ಷನ್. ಇನ್ನು ನಿಮಗೆ ಇಲ್ಲಿ ಡಿಸೈನಿಗೆ ಬಂದ್ರೆ ಬೇರೆ ಬೇರೆ ತರದ ಟೇಬಲ್ ಸ್ಟೈಲ್ಸ್ಗಳು ಸಿಗ್ತವೆ. ಇದರಲ್ಲಿ ಕೂಡ ನಿಮಗೆ ಬೇಕಾದ ಟೇಬಲ್ ಸ್ಟೈಲ್ಸ್ಗಳನ್ನ ಉಪಯೋಗಿಸ್ಕೊಳ್ಬಹುದು. ಇದು ಒಂದು ಟೇಬಲ್ ಯಾವ ತರ ಇನ್ಸರ್ಟ್ ಮಾಡುವುದು ಅಂತ ಹೇಳೋದಕ್ಕೆ ಎಕ್ಸಾಂಪಲ್. ಈಗ ಇನ್ಸರ್ಟ್ ಅಲ್ಲಿ ನಮಗೆ ಟೇಬಲ್ ವರೆಗೆ ಬಂದಾಯ್ತು. ನಾವು ಈಗ ಟೇಬಲ್ ಅನ್ನು ನಾನು ಡಿಲೀಟ್ ಮಾಡ್ತೇನೆ, ರೈಟ್ ಕ್ಲಿಕ್ ಕಟ್ ಕೊಡ್ಬೋದು, ಟೇಬಲ್ ಡಿಲೀಟ್ ಆಗ್ತದೆ. ಈಗ ಇನ್ನು ಬರುವಂಥದ್ದು ಪಿಕ್ಚರ್. ನಿಮಗೆ ಯಾವುದಾದ್ರೂ ಒಂದು ಪಿಕ್ಚರ್ಸ್ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ಪಿಕ್ಚರ್ ಅಂತ ಹೇಳುವಂಥ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಬಹುದು. ಮಾಡಿಕೊಂಡು ಈಗ ನಿಮ್ಮ ಕಂಪ್ಯೂಟರ್ಲಿ ಯಾವುದಾದ್ರೂ ಸೇವ್ ಆದ ಪಿಕ್ಚರ್ಸ್ ಇದ್ರೆ ನಿಮಗೆ ಇಲ್ಲಿ ದಿಸ್ ಪೀಸ್ ಅಂತ ಆಪ್ಷನ್ ಸಿಗ್ತದೆ. ಅದನ್ನ ಕ್ಲಿಕ್ ಮಾಡಿಕೊಂಡು ನಿಮಗೆ ಇಲ್ಲಿ ಡಿ ಅಲ್ಲಿಯೋ ಅಥವಾ ಯಾವುದಾದ್ರೂ ಒಂದು ಮೆನು ಅಲ್ಲಿ ಯಾವುದಾದ್ರೂ ಕಂಟೆಂಟ್ಗಳಿದ್ರೆ ಅದನ್ನ ಚೂಸ್ ಮಾಡ್ಕೊಳ್ಬಹುದು. ಈಗ ಇಲ್ಲಿ ಫೋಟೋಸ್ ಅಂತ ಒಂದು ಫೋಲ್ಡರ್ ಇದೆ, ಅದರಲ್ಲಿ ನಾನೊಂದು ಇಮೇಜಸ್ ಅಂತ ಒಂದು ಫೋಲ್ಡರ್ ಅಲ್ಲಿ ಕೆಲವು ಫೋಟೋಸ್ಗಳನ್ನು ಇಟ್ಕೊಂಡಿದ್ದೇನೆ. ನನಗೆ ಈ ಫೋಟೋಸ್ ಬೇಕು ಅಂತ ಹೇಳಿದ್ರೆ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಇನ್ಸರ್ಟ್ ಅಂತ ಕೊಟ್ಟರೆ ಆಯ್ತು, ಆ ಫೋಟೋ ನಿಮ್ಮ ಪೇಜ್ಗೆ ಇನ್ಸರ್ಟ್ ಆಗ್ತದೆ. ಈಗ ಸ್ವಲ್ಪ ನಾನು ಝೂಮ್ ಕಡಿಮೆ ಮಾಡ್ತಾನೆ. ನೋಡಿ, ಈ ಫೋಟೋ ಇನ್ಸರ್ಟ್ ಆದ ಕೂಡಲೇ ಇದಕ್ಕೆ ನಮಗೆ 4 ಕಾರ್ನರ್ಗಳು ಬರ್ತವೆ. ಈ ಕಾರ್ನರ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇದನ್ನ ರೆಡ್ಯೂಸ್ ಮಾಡ್ಕೊಳ್ಬಹುದು. ಈ ತರ ಕೂಡ ರೆಡ್ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಅದನ್ನ ಬೇಕಿದ್ರೆ ಸೆಂಟರಿಗೆ, ಇಲ್ಲಿ ಬೇಕಿದ್ರೆ ಸೆಂಟರ್ ಅಲೈನ್ಮೆಂಟ್ ಕೊಟ್ಟು ಅದನ್ನ ಸೆಂಟರಿಗೆ ಬೇಕಿದ್ರು ಹಾಕ್ಬೋದು. ಆದಷ್ಟು ನೀವು ಪಿಕ್ಚರ್ನ ಸೈಜ್ ರೆಡ್ಯೂಸ್ ಮಾಡುವಾಗ ಈ ತರ ಕಾರ್ನರ್ ನ ಹಿಡಿದು ರೆಡ್ಯೂಸ್ ಮಾಡ್ಕೊಳ್ಳಿ, ಆಗ ಅದು ಈಕ್ವಲ್ ಸೈಜ್ ಆಗಿ ರೆಡ್ಯೂಸ್ ಆಗ್ತದೆ. ನೀವು ಇಲ್ಲಿ ಏನಾದರೂ ಕ್ಲಿಕ್ ಮಾಡಿದ್ರೆ ಅದು ಸ್ಟ್ರೆಚ್ ಆಗ್ತದೆ. ಈ ಆಪ್ಷನ್ ಅನ್ನು ಯೂಸ್ ಮಾಡ್ಕೊಳ್ಬೇಡಿ. ಕಾರ್ನರ್ ಅಲ್ಲಿ ಇಟ್ಟು ಮಾತ್ರ ಪಿಕ್ಚರ್ ಅನ್ನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡಿ ಸೈಜ್ ಅನ್ನ. ಇಲ್ಲಿ ಇದನ್ನ ಅಲೈನ್ಮೆಂಟ್ ಕಾಮನ್ ಆಗಿ ಯೂಸ್ ಮಾಡುವಾಗ ನಮಗೆ ಮಾಡ್ಕೊಳ್ಬಹುದು. ಈಗ ಪಿಕ್ಚರ್ ಇಲ್ಲಿಂದ ಮಾತ್ರ ಅಲ್ಲ, ಈಗ ನಿಮಗೆ ಗೂಗಲ್ ಇಂದ ಏನಾದರೂ ಪಿಕ್ಚರ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಈಗ ಯಾವುದಾದ್ರೂ ಒಂದು ಪಿಕ್ಚರ್ಸ್ ಕೊಡ್ಬೋದು ನಿಮಗೆ ಬೇಕಾದ್ದು. ಈಗ ನಾನೊಂದು ಬರ್ಡ್ಸ್ ಅಂತ ಸರ್ಚ್ ಮಾಡ್ತೇನೆ. ಈಗ ಈ ಪಿಕ್ಚರ್ಸ್ ನನಗೆ ನಿಮ್ಮ ಫಾರ್ಮಿಗೆ ಮೈಕ್ರೋಸಾಫ್ಟ್ ವರ್ಡಿಗೆ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ರೈಟ್ ಕ್ಲಿಕ್ ಕಾಪಿ ಇಮೇಜ್ ಅಂತ ಕೊಟ್ಟರೆ ಆಯಿತು. ಕಾಪಿ ಇಮೇಜ್ ಅಂತ ಕೊಟ್ಟು ಇಲ್ಲಿ ವರ್ಡಿಗೆ ಬಂದರೆ ಇಲ್ಲಿ ರೈಟ್ ಕ್ಲಿಕ್ ಪೇಸ್ಟ್, ಅಥವಾ ಇಲ್ಲೇ ಆಪ್ಷನ್ ಇದೆ, ಇಲ್ಲಿ ಕೂಡ ಪೇಸ್ಟ್ ಕೊಟ್ಕೊಳ್ಬೋದು. ಆ ಪಿಕ್ಚರ್ ಇಲ್ಲಿಗೆ ಪೇಸ್ಟ್ ಆಗ್ತದೆ. ಇನ್ನು ಸೇಮ್ ಆಪ್ಷನ್ ಇದನ್ನ ರೆಡ್ಯೂಸ್ ಮಾಡ್ಕೊಳ್ಬೋದು. ಇದು ಪಿಕ್ಚರಿಗೆ ಇರುವಂತ ಆಪ್ಷನ್ಸ್. ಇನ್ಸರ್ಟ್ ಅಲ್ಲಿ ಪಿಕ್ಚರ್. ಈಗ ಇನ್ನೊಂದು ಪಿಕ್ಚರ್ ಬೇಕು, ಇನ್ನೊಂದು ಪಿಕ್ಚರ್ ಬೇಕಿದ್ರೆ ಮತ್ತೊಂದನ್ನು ಕಾಪಿ ಮಾಡ್ಕೊಳ್ಳಿ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ರೈಟ್ ಕ್ಲಿಕ್ ಕಾಪಿ ಇಮೇಜ್, ಮತ್ತು ಇಲ್ಲಿ ವರ್ಡಿಗೆ ಬಂದಿತ್ತು, ಇಲ್ಲಿ ಬೇಕಾದಲ್ಲಿ ಕರ್ಸರ್ ಇಟ್ಟು ಹೋಮಿಗೆ ಬಂದು ಇಲ್ಲಿ ಪೇಸ್ಟ್ ಕೊಟ್ಟಿತ್ತು. ಈಗ ಇದು ಡಿಸ್ಪ್ಲೇ ಆಯಿತು. ನೋಡಿ, ಇದನ್ನು ಕೂಡ ನಿಮಗೆ ರೆಡ್ಯೂಸ್ ಮಾಡ್ಕೊಳ್ಬೋದು. ಸೈಜನ್ನು ಬೇಕಾದಾಗೆ ರೆಡ್ಯೂಸ್ ಮಾಡಿ ನಿಮಗೆ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಇದು ನೆಕ್ಸ್ಟ್ ಆಪ್ಷನ್ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಇರುವಂಥದ್ದು. ಕೆಲವೊಂದು ಸಿಚುವೇಶನ್ ಅಲ್ಲಿ ನಮಗೆ ಟೆಕ್ಸ್ಟ್ ಮತ್ತೆ ಪಿಕ್ಚರ್ ಎರಡನ್ನ ಇನ್ಸರ್ಟ್ ಮಾಡಬೇಕಾಗ್ತದೆ. ಅಂತ ಸಿಚುವೇಶನ್ ಬಂದ್ರೆ ನಾವು ಯಾವ ತರ ಚೂಸ್ ಮಾಡೋದು ಅಂತ ನೋಡುವ. ಈಗ ನೋಡಿ, ನಾನು ಪ್ಯಾರಾಗ್ರಾಫ್ ಅನ್ನ ಇಲ್ಲಿ ಇನ್ಸರ್ಟ್ ಮಾಡಿ ಆಯ್ತು. ಈಗ ನೋಡಿದ್ರೆ ಪಿಕ್ಚರ್ ಸ್ವಲ್ಪ ಕೆಳಗಡೆ ಬಂದಿರ್ತದೆ. ಈಗ ನಾನು ಈ ಪಿಕ್ಚರ್ ಅನ್ನ ಬೇಕಾದಲ್ಲಿ ಬೇಕಿದ್ರೆ ಅರೇಂಜ್ ಮಾಡ್ಕೊಳ್ಬಹುದು. ನೋಡಿ, ಡಿಫಾಲ್ಟ್ ಆಗಿ ಈ ಪಿಕ್ಚರ್ಗಳು ಒಂದು ಕರ್ಸರಿನ ಜಾಗವನ್ನ ತಗೊಳ್ತದೆ. ಈಗ ನಾನು ಇದನ್ನ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಿದ್ದೆ. ಈಗ ಮೂವ್ ಮಾಡಿದ ಮೇಲೆ ನೋಡಿ, ಇಲ್ಲಿ ಫಾರ್ಮ್ಯಾಟ್ ಮೆನುವಿಗೆ ಹೋದ್ರೆ ಇಲ್ಲಿ ತುಂಬಾ ಆಪ್ಷನ್ ಇದೆ. ಅದರಲ್ಲಿ ಒಂದು ಆಪ್ಷನ್ ರಿಮೂವ್ ಬ್ಯಾಕ್ ಗ್ರೌಂಡ್. ನನಗೀಗ ಈ ಬರ್ಡಿನ ಬ್ಯಾಕ್ ಗ್ರೌಂಡ್ ಯಾವುದು ಬೇಡ, ಖಾಲಿ ಬರ್ಡ್ ಮಾತ್ರ ಸಾಕು ಅಂತ ಹೇಳಿ ಆದ್ರೆ ನಿಮಗೆ ಸಣ್ಣ ಪುಟ್ಟ ರಿಮೂವ್ ಆಪ್ಷನ್ ಇಲ್ಲಿದೆ. ಕೀಪ್ ಅಂತ ಕೊಟ್ಟರೆ ಸ್ವಲ್ಪ ರಿಮೂವ್ ಆಗ್ತದೆ. ಅದನ್ನು ನೋಡಿಕೊಂಡು ನಾವು ಮಾಡಬೇಕು. ಬೇಕಿದ್ರೆ ಇಲ್ಲಿ ಮಾರ್ಕ್ ದ ಏರಿಯಾ ಅಂತ ಮತ್ತೊಂದು ಆಪ್ಷನ್ ಇದೆ, ಮಾರ್ಕ್ ದ ಏರಿಯಾ ಟು ಕೀಪ್ ಅಂತ. ಅಲ್ಲಿಗೆ ಇಷ್ಟು ಏರಿಯಾ ನನಗೆ ಬೇಕು ಅಂತ ಹೇಳಿದ್ರೆ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಬೋದು, ಈ ಏರಿಯಾ. ಅಥವಾ ಇದು ಕೂಡ ಬೇಕು ಅಂತ ಹೇಳಿದ್ರೆ ಇದನ್ನು ಕೂಡ ನಿಮಗೆ ಸೆಲೆಕ್ಷನ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಸೆಲೆಕ್ಷನ್ ಮಾಡಲಿಕ್ಕೆ ಆಪ್ಷನ್ಸ್ ಇರ್ತದೆ. ಇದಾದ ಮೇಲೆ ನೀವು ಕೀಪ್ ಅಂತ ಕೊಡ್ಬೋದು, ಹಾಗಾದಷ್ಟು ಉಳಿತದೆ. ಈಗ ಇದು ಯಾವುದು ಬೇಡ, ಈ ಕಂಟೆಂಟ್ ಅನ್ನ ಮೊದಲಿನ ತರವೇ ಮಾಡಬೇಕು ಅಂತ ಹೇಳಿ ಆದ್ರೆ ನೀವು Ctrl+Z ಕೀಬೋರ್ಡ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಯ್ತು, ಅದು ಟೆಕ್ಸ್ಟ್ ಮೊದಲಿನ ತರವೇ ಅರೇಂಜ್ ಆಗ್ತದೆ. ಇನ್ನಿಲ್ಲಿ ಬಂದ್ರೆ ಕರೆಕ್ಷನ್ಸ್ ಅಂತ ಕೆಲವು ಆಪ್ಷನ್ಸ್ ಇದೆ. ಕರೆಕ್ಷನ್ಗೆ ಹೋದ್ರೆ ನೀವು
ಕಂಟೆಂಟನ್ನು ಬ್ರೈಟ್ ಮಾಡ್ಬೋದು, ಅದೇ ಥರ ಡಾರ್ಕ್ ಕೂಡ ಮಾಡ್ಕೊಳ್ಬೋದು. ಇನ್ನಿಲ್ಲಿ ಕೆಳಗಡೆ ಬಂದರೆ ಕಲರ್ ಆಪ್ಷನ್ ಇದೆ. ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲರ್ ಚೇಂಜಸ್ಸಿನ ಆಪ್ಷನ್ಸ್ ಇದೆ, ಬೇಕಿದ್ರೆ ಚೂಸ್ ಮಾಡ್ಕೊಳ್ಬೋದು. ಅದೇ ಥರ ಆರ್ಟಿಸ್ಟ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕೂಡ ಚೂಸ್ ಮಾಡಿಕೊಂಡ್ರೆ ಸ್ವಲ್ಪ ಥರದ ಕಂಟೆಂಟ್ ಚೇಂಜಸ್ಗಳು ಇದರಲ್ಲಿ ಆಗ್ತವೆ. ಹಾಗೆ ಇಲ್ಲಿ ಬಂದರೆ ಒಂದು ಕಂಪ್ರೆಸ್ ಪಿಕ್ಚರ್ ಅಂತ ಇದೆ, ಸ್ವಲ್ಪ ಸೈಜ್ ರೆಡ್ಯೂಸ್ ಮಾಡ್ತಿದ್ರೆ ನೀವು ಈ ಕಂಪ್ರೆಸ್ ಅಂತ ಕೊಡ್ಬೋದು. ಹಾಗೆಯೇ ಚೇಂಜ್ ಪಿಕ್ಚರ್ ಅಂತ ಒಂದು ಆಪ್ಷನ್ ಇದೆ. ಈಗ ಪಿಕ್ಚರ್ ಇದ್ದಲ್ಲಿಗೆ ನಾನು ಆ ಪಿಕ್ಚರನ್ನು ತೆಗೆದು ಮತ್ತೊಂದು ಪಿಕ್ಚರ್ ಹಾಕಬೇಕು ಅಂತ ಹೇಳಿದರೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ರೀಸೆಟ್ ಪಿಕ್ಚರ್ ಅಂತಿದೆ. ಈಗ ಆಲ್ರೆಡಿ ನಾನು ಇದರ ಸೈಜನ್ನೆಲ್ಲ ರಿಡ್ಯೂಸ್ ಮಾಡಿದ್ದೇನೆ. ಇದನ್ನು ಮೊದಲಿನ ಥರವೇ ಮಾಡಬೇಕು ಅಂತ ಹೇಳಿ ಆದರೆ ಇಲ್ಲಿ ಕ್ಲಿಕ್ ಮಾಡಿ ರೀಸೆಟ್ ಕೂಡ ಕೊಡ್ಬೋದು, ಅಥವಾ ಇಲ್ಲಿ ಪಿಕ್ಚರಲ್ಲಿ ರೀಸೈಜ್ ಪಿಕ್ಚರ್ ಅಂತ ಕೊಟ್ಟರೆ ಇನ್ನೂ ಸ್ವಲ್ಪ ಸೈಜ್ಗಳು ಚೇಂಜ್ ಆಗ್ತದೆ. ಹಾಗೆ ಈ ಕಡೆ ಪಿಕ್ಚರ್ ಸ್ಟೈಲಿನ ಆಪ್ಷನ್ಸಿಗೆ ಬಂದರೆ ಇಲ್ಲಿ ನಿಮ್ಮ ಪಿಕ್ಚರನ್ನು ಬೇರೆ ಬೇರೆ ಶೇಪಿಗೆ ಕನ್ವರ್ಟ್ ಮಾಡುವಂಥ ಒಂದು ಆಪ್ಷನ್ಸ್ ಇದೆ. ಅದನ್ನು ಚೂಸ್ ಮಾಡಿಕೊಂಡು ನಿಮಗೆ ಬೇಕಾದ ಥರ ಕನ್ವರ್ಟ್ಗಳನ್ನು ಮಾಡ್ಕೊಳ್ಬೋದು. ಇದು ಯಾವುದು ಬೇಡ, ಪ್ರೀವಿಯಸ್ ಸ್ಟೈಲಿಗೆ ಅದನ್ನು ಕನ್ವರ್ಟ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿರುವಂಥ ಫಸ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಯಾವುದಾದ್ರೂ ಕೊಡ್ಬೋದು, ಅಥವಾ ಕೀಬೋರ್ಡಲ್ಲಿ CTRL-Z ಕ್ಲಿಕ್ ಮಾಡಿದರೆ ಅದೆಲ್ಲವೂ ಮೊದಲಿನ ಸೈಜಿಗೆ ಕನ್ವರ್ಟ್ ಆಗ್ತದೆ. ಆದರೆ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಮತ್ತೊಂದು ಆಪ್ಷನ್ಸ್ ಚೂಸ್ ಮಾಡಲಿಕ್ಕೆ ಇರುವಂಥದ್ದು, ಅಲ್ಲಿ ಸೈಡಿಗೆ ಬಂದರೆ ರ್ಯಾಪ್ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ. ಆ ರ್ಯಾಪ್ ಟೆಕ್ಸ್ಟ್ ನಾವು ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ನಮಗೆ ಕಂಟೆಂಟ್ ಮತ್ತು ಟೆಕ್ಸ್ಟ್ ಎರಡು ಪ್ರಾಪರಾಗಿ ಅರೇಂಜ್ ಆಗಬೇಕು. ಅರೇಂಜ್ ಆಗಬೇಕಿದ್ರೆ ಈ ಆಪ್ಷನ್ ಯೂಸ್ ಮಾಡ್ತೇವೆ. ನೋಡಿ, ಇದರಲ್ಲಿ ಸ್ಕ್ವೇರ್ ಅಂತ ಕೊಟ್ಟರೆ ಕಂಟೆಂಟ್ ಟೆಕ್ಸ್ಟ್ ಎರಡು ಕೂಡ ನಮಗೆ ಸೆಂಟರ್ ಆಗಿ ಅಲೈನ್ ಆಯಿತು. ನೀವು ಬೇಕಿದ್ರೆ ನೋಡಿ, ಇಲ್ಲಿ ಸೆಲೆಕ್ಷನ್ ಮಾಡಿದ ಮೇಲೆ ಇದನ್ನು ಜಸ್ಟಿಫೈ ಕೊಟ್ಟರೆ ಎರಡು ಕಾರ್ನರ್ ಕೂಡ ಕರೆಕ್ಟ್ ಆಗ್ತದೆ, ಪಿಕ್ಚರ್ ನಮಗೆ ಸ್ಕ್ವೇರ್ ಆಗಿ ನಿಲ್ತದೆ. ಈಗ ಈ ಕಂಟೆಂಟನ್ನು ಎಲ್ಲಿ ಬೇಕಿದ್ರೆ ಮೂವ್ ಮಾಡ್ಬೋದು, ಆ ಏರಿಯಾದಲ್ಲಿ ಪಿಕ್ಚರ್ ನಿಲ್ತದೆ, ಉಳಿದ ಏರಿಯಾದಲ್ಲಿ ಟೆಕ್ಸ್ಟ್ ಡಿಸ್ಪ್ಲೇ ಆಗ್ತದೆ. ಹಾಗೆ ಇಲ್ಲಿ ಸೈಡಿಗೆ ಬಂದರೆ ಮತ್ತೊಂದು ಆಪ್ಷನ್ ಇದೆ, ರ್ಯಾಪ್ ಟೆಕ್ಸ್ಟಲ್ಲಿ ಒಂದು ಥ್ರೂ ಅಂತ ಒಂದು ಆಪ್ಷನ್ ಇದೆ. ಈ ಥ್ರೂ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮಗೆ ಪಿಕ್ಚರನ್ನು ಯಾವುದೇ ಕಾರ್ನರಿಗೆ ಕೂಡ ಮೂವ್ ಮಾಡ್ಕೊಂಡು ಇಡ್ಬೋದು, ರೆಡ್ಯೂಸ್ ಕೂಡ ಮಾಡ್ಕೊಳ್ಬೋದು. ಇದು ಇದರಲ್ಲಿರುವಂಥ ರ್ಯಾಪ್ ಟೆಕ್ಸ್ಟ್ ಆಪ್ಷನ್. 2-3 ಆಪ್ಷನ್ ಇದೆ, ಬಿಹೈಂಡ್, ಥ್ರೋ, ಟೈಟ್, ಸ್ಕ್ವೇರ್, ಯಾವ ಆಪ್ಷನ್ಸ್ ಬೇಕಿದ್ರು ನಿಮಗೆ ಅದನ್ನು ಚೂಸ್ ಮಾಡ್ಕೊಳ್ಬೋದು. ಈ ಫಾರ್ಮ್ಯಾಟ್ ಮೆನು ಬರಬೇಕಿದ್ರೆ ನೀವು ಪಿಕ್ಚರನ್ನು ಕ್ಲಿಕ್ ಮಾಡಬೇಕಾಗ್ತದೆ. ಪಿಕ್ಚರನ್ನು ಕ್ಲಿಕ್ ಮಾಡದಿದ್ರೆ ಈ ಫಾರ್ಮ್ಯಾಟ್ ಮೆನು ಬರೋದಿಲ್ಲ. ಇನ್ನಿಲ್ಲಿ ಪಿಕ್ಚರ್ ಬಾರ್ಡರ್ ಬೇಕಿದ್ರೆ ಇದೆ, ಒಂದು ಥರದ ಲೈಟ್ ದಪ್ಪದ ಬಾರ್ಡರ್ ಕೊಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಯೂಸ್ ಮಾಡ್ಬೋದು, ಅಥವಾ ಡ್ಯಾಶ್ಡ್ ಬಾರ್ಡರ್ ಈ ಥರ ಕೊಡಬೇಕು ಅಂತ ಹೇಳಿದ್ರು ಕೂಡ ನಿಮಗೆ ಯೂಸ್ ಮಾಡ್ಕೊಳ್ಬೋದು. ಮತ್ತು ಬಾರ್ಡರ್ನ ಕಲರ್ ಕೂಡ ನಿಮಗೆ ಬೇಕಾದ್ದನ್ನು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಪಿಕ್ಚರ್ ಲೇಔಟ್ ಅಂತೇಳಿ ಸ್ವಲ್ಪ ಆಪ್ಷನ್ಸ್ ಇದೆ, ಸಾಧ್ಯ ಆದರೆ ಒಮ್ಮೆ ಅದನ್ನೆಲ್ಲ ಕ್ಲಿಕ್ ಮಾಡಿ ನೋಡಿ. ಅದರಲ್ಲಿ ಬೇರೆ ಬೇರೆ ಥರದ ಫಾರ್ಮ್ಯಾಟ್ಗಳಿಗೆ ಪಿಕ್ಚರ್ ಕನ್ವರ್ಟ್ ಆಗ್ತದೆ. ಇನ್ನು ಇಲ್ಲಿ ಪಿಕ್ಚರ್ ಪೊಸಿಷನ್ ಅಂತ ಇದೆ, ಒಂದು ಪೇಜಲ್ಲಿ ಆ ಪಿಕ್ಚರ್ ಎಲ್ಲಿ ನಿಲ್ಲಬೇಕು ಅಂತ ಹೇಳೋದನ್ನು ನಾವು ಈ ಪೊಸಿಷನ್ ಯೂಸ್ ಮಾಡ್ಕೊಂಡು ಡಿಸೈಡ್ ಮಾಡ್ತೇವೆ. ಇದು ಟಾಪ್ ಲೆಫ್ಟ್, ಟಾಪ್ ಸೆಂಟರ್, ಟಾಪ್ ರೈಟ್. ಇದು ಸೆಂಟರಲ್ಲಿ ಲೆಫ್ಟ್, ಸೆಂಟರಲ್ಲಿ ಸೆಂಟರ್ ಪೊಸಿಷನ್, ಇನ್ನೊಂದು ಸೆಂಟ್ರಲ್ಲಿ ರೈಟ್ ಪೊಸಿಷನ್. ಇದು ಬಾಟಮ್ ಲೆಫ್ಟ್, ಬಾಟಮ್ ಸೆಂಟರ್, ಬಾಟಮ್ ರೈಟ್. ಈ ಎಲ್ಲ ಆಪ್ಷನ್ಸ್ಗಳನ್ನು ನಾವು ಇದರಲ್ಲಿ ಯೂಸ್ ಮಾಡ್ತೇವೆ. ಇನ್ನು ಇಲ್ಲಿ ಇಷ್ಟು ಆಪ್ಷನ್ಸ್ ಇದೆ, ಮತ್ತು 2-3 ಪಿಕ್ಚರ್ಗಳೆಲ್ಲ ಇದ್ದರೆ ಇದನ್ನು ಬಿಹೈಂಡ್ ಕೊಡುವಂಥದ್ದು, ಒಂದು ಪಿಕ್ಚರನ್ನು ಬ್ಯಾಕ್ ಸೈಡ್ ಸೆಂಡ್ ಮಾಡುವಂಥದ್ದೆಲ್ಲ ಆಪ್ಷನ್ ಇದೆ. ಅದು ಇನ್ನೊಂದು ಶೇಪ್ಸ್ ಅಂತ ಆಪ್ಷನ್ ಇದೆ, ಅದನ್ನು ಎಕ್ಸ್ಪ್ಲೈನ್ ಮಾಡುವಾಗ ಆ ಕಾನ್ಸೆಪ್ಟನ್ನು ಹೇಳ್ತೇನೆ. ಈಗೇನು ಕ್ರಾಪ್ ಅಂತ ಆಪ್ಷನ್ ಇದೆ, ಪಿಕ್ಚರ್ ಸ್ವಲ್ಪವೇ ಸಾಕು ಅಂತ ಹೇಳಿದರೆ ನೀವು ಮೊಬೈಲೆಲ್ಲ ಕ್ರಾಪ್ ಮಾಡುವಾಗೆ ಈ ಥರ ಪಿಕ್ಚರ್ಗಳನ್ನು ಕ್ರಾಪ್ ಮಾಡ್ಕೊಂಡು ಬೇಕಿದ್ದರೂ ಯೂಸ್ ಮಾಡ್ಬೋದು. ಇಷ್ಟು ಪಿಕ್ಚರಿನ ಆಪ್ಷನ್ಗಳು, ಯಾವ ಥರ ಪಿಕ್ಚರನ್ನು ಇನ್ಸರ್ಟ್ ಮಾಡೋದು, ಮತ್ತು ಪಿಕ್ಚರ್ ಮತ್ತು ಟೆಕ್ಸ್ಟ್ ಎರಡೂ ಇದ್ದರೆ ಯಾವ ಥರ ಅದನ್ನು ಅರೇಂಜ್ ಮಾಡುವಂಥದ್ದು, ಮತ್ತು ಪಿಕ್ಚರನ್ನು ಬೇರೆ ಬೇರೆ ಸ್ಟೈಲಿಗೆ ಕನ್ವರ್ಟ್ ಮಾಡುವಂಥ ಆಪ್ಷನ್ಸ್ಗಳು, ಇದಿಷ್ಟು ಪಿಕ್ಚರಲ್ಲಿ ಬರ್ತದೆ. ಇನ್ನು ಮುಂದೆ ನೋಡೋದಾದರೆ ಇಲ್ಲಿ ನಮಗೆ ಶೇಪ್ಸ್ ಅಂತ ಮತ್ತೊಂದು ಆಪ್ಷನ್ ಇದೆ. ಈ ಶೇಪ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಪ್ಷನ್ ಆಗಿರುತ್ತದೆ. ಯಾವುದೇ ಥರದ ಶೇಪ್ಸ್ಗಳನ್ನು ನಿಮಗಿಲ್ಲಿ ಕ್ರಿಯೇಟ್ ಮಾಡಬಹುದು. ಈಗ ಯಾವುದಾದ್ರೂ ಒಂದು ಶೇಪ್ಸನ್ನು ನೀವು ಕ್ಲಿಕ್ ಮಾಡಿದ್ದೀನಿ, ಇಲ್ಲೊಂದು ಸ್ಕ್ವೇರ್ ಡ್ರಾ ಮಾಡ್ತೀರಿ ಅಥವಾ ರೆಕ್ಟ್ಯಾಂಗ್ಯುಲರ್ ಡ್ರಾ ಮಾಡ್ತೀರಿ ಅಂತ ಹೇಳಿ ಆದರೆ ಕ್ಲಿಕ್ ಮಾಡಿ ಈ ಥರ ಡ್ರಾ ಮಾಡ್ಕೊಳ್ಬೋದು. ಇದನ್ನು ಡ್ರಾ ಮಾಡಿಕೊಂಡ ಕೂಡಲೇ ಒಂದು ಫಾರ್ಮ್ಯಾಟ್ ಮೆನು ಅಂತೇಳಿ ಎಕ್ಸ್ಟ್ರಾ ಮೆನು ಬರ್ತದೆ. ನೀವು ಇದನ್ನು ಔಟ್ಸೈಡ್ ಕ್ಲಿಕ್ ಮಾಡಿದರೆ ಆ ಫಾರ್ಮ್ಯಾಟ್ ಮೆನು ಇರೋದಿಲ್ಲ, ನೀವು ಶೇಪಿನ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ ನಿಮಗೆ ಆ ಫಾರ್ಮ್ಯಾಟ್ ಮೆನು ವಿಸಿಬಲ್ ಆಗ್ತದೆ. ಈಗ ಇಲ್ಲಿ ನೋಡಿ, ಈ ಫಾರ್ಮ್ಯಾಟ್ ಮೆನುವನ್ನು ಈ ಥರ ಕ್ಲಿಕ್ ಮಾಡಿದರೆ ಇಲ್ಲಿ ಕೂಡ ಪುನಃ ಇನ್ನೊಂದು ಶೇಪ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಆಪ್ಷನ್ಸ್ ಬೇಕಿದ್ರೆ ಇದೆ, ಅದರ ಮೇಲೆ ಬೇಕಿದ್ರೆ ಈ ಥರ ಮಾಡ್ಕೊಳ್ಬೋದು. ನೋಡಿ, ಇನ್ನು ಇಲ್ಲಿ ಶೇಪ್ ಸ್ಟೈಲಿಗೆ ಕ್ಲಿಕ್ ಮಾಡಿದರೆ ಇದನ್ನು ಬೇಕಿದ್ರೆ ಓನ್ಲಿ ಅಂಡರ್ಲೈನ್ ಮಾತ್ರ ಮಾಡ್ಕೊಳ್ಬೋದು, ಔಟ್ಲೈನ್ ಮಾತ್ರ ಇರುವ ಹಾಗೆ ಮಾಡ್ಕೊಳ್ಬೋದು, ಅಂಡರ್ಲೈನ್ ಅಲ್ಲ.
ಅದೇ ತರ ಇಲ್ಲಿ ಬ್ಯಾಕ್ ಗ್ರೌಂಡಿಗೆ ಕೂಡ ನಿಮಗೆ ಔಟ್ಲೈನ್ ಮಾತ್ರ ಇರುವ ಹಾಗೆ ಮಾಡ್ಕೊಳ್ಬಹುದು. ಈ ತರ ನಾವು ಶೇಪ್ಸ್ ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಈಗ ನೋಡಿ, ಶೇಪ್ಸ್ ಯಾವುದೇ ಶೇಪ್ಗೆ ಕೂಡ ಬೇರೆ ಬೇರೆ ತರದ ಆಪ್ಷನ್ಸ್ಗಳಿರ್ತವೆ. ಶೇಪ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಾರ್ಮ್ಯಾಟಿಗೆ ಬಂದ್ರೆ ಒಂದು ಶೇಪ್ ಸ್ಟೈಲ್ ಅಂತ ಒಂದು ಆಪ್ಷನ್ ಇದೆ. ಇನ್ನೊಂದು, ಈ ಶೇಪಿನ ಒಳಗಡೆ ನೀವೇನಾದ್ರೂ ಕಂಟೆಂಟ್ ಹಾಕಿದ್ದೀರಿ, ರೈಟ್ ಕ್ಲಿಕ್ ಆಡ್ ಟೆಕ್ಸ್ಟ್ ಕೊಟ್ರೆ ಇಲ್ಲಿ ಕಂಟೆಂಟ್ ಹಾಕ್ಬೋದು ಬೇಕಿದ್ರೆ. ಈಗ ನಾನಿಂದು ಕಂಟೆಂಟ್ ಹಾಕಿದೆ ವೆಲ್ಕಮ್ ಅಂತ. ನನಗೆ ಇದನ್ನು ಸೆಲೆಕ್ಷನ್ ಮಾಡ್ತೇನೆ, ಹೋಮಿಗೆ ಬರ್ತೇನೆ, ಸೈಜ್ ಅನ್ನು ದೊಡ್ಡದು ಮಾಡ್ತೇನೆ. ನೆನ್ಪಿಟ್ಕೊಳ್ಳಿ, ಹೋಮಲ್ಲಿರುವಂಥ ಆಪ್ಷನ್ಸ್ಗಳು ಎಲ್ಲ ಟೈಮಲ್ಲಿ ಕೂಡ ನಮಗೆ ಉಪಯೋಗಕ್ಕೆ ಬರ್ತದೆ. ನೀವು ಇನ್ಸರ್ಟಿಗೆ ಹೋಗಿದ್ದೀರಿ ಅಂತೇಳಿ ಹೋಮಿನ ಆಪ್ಷನ್ಸ್ ಯೂಸ್ ಮಾಡಬಾರ್ದು ಅಂತ ಏನಿಲ್ಲ, ಅದೇ ಇಂಪಾರ್ಟೆಂಟ್ ಆಪ್ಷನ್ ಆಗಿರ್ತದೆ. ಈಗ ನೋಡಿ, ಇಲ್ಲಿ ಇನ್ಸರ್ಟಿಗೆ ಬಂದರೆ ಈ ಥರ ವೆಲ್ಕಮ್ ಅಂತ ಹೇಳಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಇದೆ. ಈಗ ನಾನು ಇಲ್ಲಿ ಫಾರ್ಮ್ಯಾಟಿಗೆ ಹೋಗ್ತೇನೆ. ಈ ಟೆಕ್ಸ್ಟ್ಗಳನ್ನು ಚೇಂಜ್ ಮಾಡಬೇಕಿದ್ರೆ ಇಲ್ಲಿ ವರ್ಡ್ ಸ್ಟೈಲ್ ಅಂತ ಆಪ್ಷನ್ ಬರ್ತದೆ, ವರ್ಡ್ ಸ್ಟೈಲ್ ಅಂತ. ಅದೇ ಥರ ಶೇಪ್ಸನ್ನು ಚೇಂಜ್ ಮಾಡಬೇಕಿದ್ರೆ ಶೇಪ್ ಸ್ಟೈಲ್ ಅಂತ ಇಲ್ಲಿ ಆಪ್ಷನ್ ಬರ್ತದೆ. ಇದೆರಡು ನೆನ್ಪಿಟ್ಕೊಳ್ಬೇಕು, ಶೇಪ್ ಸ್ಟೈಲ್ ಮತ್ತು ವರ್ಡ್ ಸ್ಟೈಲ್. ಈಗ ಶೇಪ್ ಫಿಲ್ ಮಾಡ್ಕೊಳ್ಬೋದು. ನಿಮಗೆ ಶೇಪ್ ಫಿಲ್ಲಲ್ಲಿ ಗ್ರೇಡಿಯಂಟ್ ಆಪ್ಷನ್ ಇದೆ, ಅಥವಾ ಶೇಪ್ ಫಿಲ್ಲಲ್ಲಿ ಕಲರ್ ಆಪ್ಷನ್ ಇದೆ. ಈಗ ಗ್ರೇಡಿಯಂಟ್ ಆಪ್ಷನಿಗೆ ಹೋದರೆ, ಇಲ್ಲಿ ಮೋರ್ ಗ್ರೇಡಿಯಂಟಿಗೆ ಹೋದರೆ ಇಲ್ಲಿ ಒಂದು ಗ್ರೇಡಿಯಂಟ್ ಫಿಲ್ ಅಂತ ಆಪ್ಷನ್ ಇದೆ. ಈ ಗ್ರೇಡಿಯಂಟ್ ಫಿಲ್ ಅನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬಂದರೆ ಗ್ರೇಡಿಯಂಟ್ ಮ್ಯಾಪ್ ಒಂದು ಸಿಗ್ತದೆ. ಇಲ್ಲಿ ನಿಮಗೆ ಬೇಕಾದ ಕಲರ್ಸ್ ಅನ್ನು ಚೂಸ್ ಮಾಡ್ಕೊಳ್ಬೋದು. ನಿಮಗೆ ಇಷ್ಟ ಇರುವ ಕಲರ್ಸ್ ಯಾವುದಾದ್ರೂ ಇದ್ರೆ ಅದನ್ನು ಚೂಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಹೀಗೆ ಈ ಥರ ಮಿಕ್ಸ್ ಮಾಡುವಾಗ ನಿಮಗೆ ಈಗ ಇದು 2 ಪಾಯಿಂಟರ್ ಇಲ್ಲಿದೆ, ಇದರಲ್ಲಿ ಸೆಂಟ್ರಲ್ಲಿ ಒಂದು ಮತ್ತೊಂದು ಪಾಯಿಂಟರ್ ಇದೆ. ಈ ಪಾಯಿಂಟ್ ಬೇಡ ಅಂತ ಹೇಳಿದ್ರೆ 2 ಕಲರ್ಸ್ ಸಾಕು ಅಂತ ಹೇಳಿದ್ರೆ ಅದನ್ನು ಕ್ಲಿಕ್ ಮಾಡಿ ಟಾಪಿಗೆ ಡ್ರ್ಯಾಗ್ ಮಾಡಿದ್ರೆ ಆಯಿತು. ಆಗ ಆ 2 ಕಲರ್ ಮಿಕ್ಸಿಂಗ್ ಆಗಿ ನಿಮಗೆ ಸಿಗ್ತದೆ. ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಅಂತ ಆಪ್ಷನ್ ಇದೆ, ರೇಡಿಯಲ್ ಅಂತ ಇದೆ, ಲೀನಿಯರ್ ಅಂತ ಇದೆ. ಈ ಥರ ಚೇಂಜಸ್ಗಳು ಇಲ್ಲಿ ಆಗ್ತವೆ. ಅಥವಾ ನಿಮಗೆ ಇನ್ನೂ ಬೇಕು ಅಂತ ಹೇಳಿದರೆ ಪುನಃ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಆಗ ಮತ್ತೊಂದು ಪಾಯಿಂಟರ್ ಸಿಗ್ತವೆ, ಅದನ್ನು ಚೂಸ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ಕ್ಲಿಕ್ ಮಾಡಿ ಇನ್ನೊಂದು ಪಾಯಿಂಟ್ ಬೇಕಿದ್ರೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಈ ಥರ ಮಲ್ಟಿಪಲ್ ಕಲರ್ಸನ್ನು ನಿಮಗೆ ಗ್ರೇಡಿಯಂಟ್ ಫಿಲ್ಲಲ್ಲಿ ಕೊಡಲಿಕ್ಕೆ ಆಪ್ಷನ್ ಇದೆ. ಇದು ಯಾವುದು ಬೇಡ, ಪ್ರೀವಿಯಸ್ ನ ಥರವೇ ಆಗಬೇಕು ಅಂತ ಹೇಳಿದ್ರೆ ಶೇಪ್ ಫಿಲ್ಲಲ್ಲಿ ನೋ ಫಿಲ್ ಅಂತ ಕೊಟ್ಟರೆ ಆಯಿತು. ಆಗ ಅದು ಪ್ರೀವಿಯಸ್ ಹೇಗಿತ್ತು ಅದೇ ಥರ ಆಪ್ಷನಲ್ಲಿ ಬರ್ತದೆ. ಇನ್ನು ನಿಮಗೆ ಈ ಶೇಪ್ ನೋಡೋದಾದರೆ, ಶೇಪಲ್ಲಿ ಈಗ ನಿಮಗೆ ಎಕ್ಸಾಕ್ಟ್ ರೆಕ್ಟ್ಯಾಂಗ್ಯುಲರೇ ಬೇಕು ಅಂತ ಹೇಳಿದರೆ ಕ್ಲಿಕ್ ಮಾಡಿ ಶಿಫ್ಟ್ ಹೋಲ್ಡ್ ಮಾಡಿದ್ದಾಯಿತು ಕೀಬೋರ್ಡಲ್ಲಿ, ಆಗ ಎಕ್ಸಾಕ್ಟ್ ರೆಕ್ಟ್ಯಾಂಗ್ಯುಲರ್ ಬರ್ತದೆ. ಅದೇ ಥರ ಸರ್ಕಲ್ ಬೇಕು ಅಂತ ಹೇಳಿದರೆ ಶಿಫ್ಟನ್ನು ಹೋಲ್ಡ್ ಮಾಡಿಕೊಂಡು ಈ ಥರ ಸರ್ಕಲ್ ಹಿಡಿದ್ರೆ ಆಯಿತು, ಆಗ ಕರೆಕ್ಟ್ ಆದಂಥ ಸರ್ಕಲ್, ಕರೆಕ್ಟ್ ಆದಂಥ ರೆಕ್ಟ್ಯಾಂಗ್ಯುಲರ್ ಇದರಲ್ಲಿ ಅವೈಲೇಬಲ್ ಇರ್ತದೆ. ಇದನ್ನು ಕ್ಲಿಕ್ ಮಾಡಿದರೆ ಮಾತ್ರ ನಿಮಗೆ ಫಾರ್ಮ್ಯಾಟ್ ಮೆನು ಬರೋದು. ಈ ಫಾರ್ಮ್ಯಾಟಲ್ಲಿ ಶೇಪ್ ಸ್ಟೈಲ್ ಮತ್ತು ವರ್ಡ್ ಸ್ಟೈಲ್ ಈ ಎರಡನ್ನು ನಿಮಗೆ ಉಪಯೋಗಿಸ್ಬೋದು. ಈಗ ನೋಡಿ, ಇಲ್ಲೊಂದು ಬ್ರಿಂಗ್ ಫಾರ್ವರ್ಡ್, ಸೆಂಟ್ ಬ್ಯಾಕ್ವರ್ಡ್ ಅಂತ 2 ಆಪ್ಷನ್ ಆಗ ಹೇಳಿದೆ. ನನಗೆ ಇದನ್ನು ಇದರ ಮೇಲೆಗಡೆ ಇಟ್ಟಿದ್ದೇನೆ ಈ ಥರ. ಇದನ್ನು ನನಗೀಗ ಬ್ಯಾಕ್ ಸೈಡ್ ಸೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಸೆಂಡ್ ಬ್ಯಾಕ್ವರ್ಡ್ ಕೊಟ್ಟರೆ ಆಯಿತು. ಆಗ ಈ ಶೇಪ್ ಮುಂದೆ ಬರ್ತದೆ, ಇನ್ನೊಂದು ಶೇಪ್ ಕೆಳಗಡೆ ಹೋಗ್ತದೆ. ಅದೇ ಥರ ಇದನ್ನು ಸೆಂಡ್ ಬ್ಯಾಕ್ ಕೊಟ್ಟರೆ ಸೆಂಡ್ ಬ್ಯಾಕ್ ಕೊಡ್ಬೋದು, ಅಥವಾ ಇದನ್ನು ಬ್ರಿಂಗ್ ಫಾರ್ವರ್ಡ್ ಕೊಡ್ಬೋದು. ಈ ಥರ ಮುಂದೆ ಮತ್ತು ಹಿಂದೆ ಆ ಆಪ್ಷನ್ಸ್ಗಳನ್ನು ಅಥವಾ ಶೇಪ್ಗಳನ್ನು ಕಳಿಸ್ಲಿಕ್ಕೆ ಆಪ್ಷನ್ ಇದೆ. ಇನ್ನು ತುಂಬ ಆಪ್ಷನ್ಸ್ಗಳು ನಮಗೆ ಇನ್ಸರ್ಟಲ್ಲಿ ಕಾಣ್ತವೆ. ಅದರಲ್ಲಿ ಮುಖ್ಯವಾಗಿ ಉಪಯೋಗಿಸುವ ಆಪ್ಷನ್ಸ್ಗಳನ್ನು ಮಾತ್ರ ನಾನು ನಿಮಗೆ ಹೇಳ್ತೇನೆ. ಈಗ ಇನ್ನು ಇಲ್ಲಿ ಬಂದರೆ ಇಲ್ಲಿ ಒಂದು ಹೆಡ್ಡರ್ ಮತ್ತು ಫೂಟರ್ ಅಂತ ಒಂದು ಆಪ್ಷನ್ ಇದೆ. ನೀವು ಬುಕ್ಸಲ್ಲೆಲ್ಲ ನೋಡಿರ್ಬೋದು, ಒಂದು ಮೇಲ್ಗಡೆ ಒಂದು ಹೆಡ್ಡರ್ ಬಂದಿರ್ತದೆ ಎಲ್ಲ ಪೇಜಲ್ಲಿ ಕೂಡ ಸೇಮ್ ಕಂಟೆಂಟ್. ಈಗ ಆ ಥರದ ಹೆಡ್ಡರ್ ಡಿಸ್ಪ್ಲೇ ಮಾಡ್ತಿದ್ರೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ಕೊಳ್ಬೋದು. ಈಗ ಈ ಥರ ಹೆಡ್ಡರಲ್ಲಿ ಏನಾದರೂ ನಾವು ಕಂಟೆಂಟ್ ಕೊಟ್ಟರೆ ಅದು ಎಲ್ಲ ಪೇಜಿಗೂ ಕಂಟೆಂಟ್ ಡಿಸ್ಪ್ಲೇ ಆಗ್ತದೆ. ಈಗ ನಾನು ಇಲ್ಲಿಂದ ಬೇರೆ ಒಂದು ಪೇಜನ್ನು ಇನ್ಸರ್ಟ್ ಮಾಡ್ತೇನೆ, ಬ್ಲ್ಯಾಂಕ್ ಪೇಜ್ ಕೊಡ್ತೇನೆ, ಆ ಪೇಜಲ್ಲಿ ಕೂಡ ಮೇಲೆ ಆ ಕಂಟೆಂಟ್ಗಳು ಬರ್ತವೆ. ಇದು ಹೆಡ್ಡರ್. ಹೆಡ್ಡರಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ ನೋಡಿ, ಇಲ್ಲಿ ಡಿಸೈನಿಂಗ್ ಆಪ್ಷನ್ಸ್ ಬೇಕಿದ್ರೆ ಅದಿದೆ. ಯಾವುದೇ ಆಪ್ಷನ್ಸ್ಗಳನ್ನು ಹೆಡ್ಡರಲ್ಲಿ ನಿಮಗೆ ಉಪಯೋಗಿಸ್ಬೋದು. ಹಾಗೆ ಹೆಡ್ಡರ್ ಯಾವುದು ಬೇಡ ಅಂತ ಹೇಳಿದರೆ ಇನ್ಸರ್ಟಿಗೆ ಹೋಯ್ತು, ಹೆಡ್ಡರ್ ಆಪ್ಷನ್ ಕ್ಲಿಕ್ ಮಾಡಿತ್ತು, ರಿಮೂವ್ ಹೆಡ್ಡರ್ ಅಂತ ಕೊಟ್ಟರೆ ಆಯಿತು, ಆ ಹೆಡ್ಡರ್ ಹೋಗ್ತದೆ. ಹೆಡ್ಡರ್ ಅಂತ ಹೇಳಿದರೆ ಟಾಪ್ ಲೈನಲ್ಲಿ ಡಿಸ್ಪ್ಲೇ ಆಗುವಂಥದ್ದು. ಸೇಮ್ ಮೆಥಡಲ್ಲಿ ಫೂಟರ್ ಕೂಡ, ಫೂಟರ್ ಕೆಳಗಡೆ ಅದು ಡಿಸ್ಪ್ಲೇ ಆಗ್ತದೆ, ಆ ಲೈನ್ ಕೆಳಗಡೆ ಡಿಸ್ಪ್ಲೇ ಆಗ್ತದೆ. ಕೆಳಗಡೆ ಡಿಸ್ಪ್ಲೇ ಆಗುವಂಥದ್ದು ಫೂಟರ್, ಮೇಲ್ಗಡೆ ಡಿಸ್ಪ್ಲೇ ಆಗುವಂಥದ್ದು ಹೆಡ್ಡರ್. ಹೆಚ್ಚಾಗಿ ಫೂಟರನ್ನು ನಾವು ಪೇಜ್ ನಂಬರ್ಸ್ಗಳನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಕೊಡ್ತೇವೆ. ಇದನ್ನು ರಿಮೂವ್ ಅಂತ ಕೊಡ್ಬೋದು ಬೇಡ ಅಂದರೆ. ಇಲ್ಲಿ ಪೇಜ್ ನಂಬರ್ 1, 2 ಅಂತೇಳಿ ಬಂದದ್ದಿದೆ ನೋಡಿ, ಇದನ್ನು ಚೂಸ್ ಮಾಡ್ಕೊಳ್ಬೋದು. ಈಗ ಇದನ್ನು ಚೂಸ್ ಮಾಡಿಕೊಂಡ್ರೆ ಇಲ್ಲಿ ಇದರಲ್ಲಿ ಪೇಜ್ 1 ನೋಡಿ, ಪೇಜ್ 2 ಅಂತೇಳಿ ಬಂದಿದೆ. ಇದು ಯಾವುದು ಬೇಡ ಅಂತ ಹೇಳಿದರೆ ನಿಮಗೆ ಇಲ್ಲಿಗೆ ಬಂದು ಇನ್ಸರ್ಟಿಗೆ ಬಂದು ಫೂಟರಲ್ಲಿ ಬಂದು ರಿಮೂವ್ ಫೂಟರ್ ಕೊಡ್ಬೋದು. ಇದೇ ಥರ ಇಲ್ಲಿ ಪೇಜ್ ನಂಬರ್ ಕೂಡ ಆಪ್ಷನ್ ಇದೆ. ಟಾಪ್ ಆಫ್ ದ ಪೇಜಲ್ಲಿ ಪೇಜ್ ನಂಬರ್ ಕೊಡಬೇಕಿದ್ರೆ ಇಷ್ಟು ಆಪ್ಷನ್ಸ್ಗಳಿವೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಚೂಸ್ ಮಾಡ್ಬೋದು. ಚೂಸ್ ಮಾಡಿದಾಗ ಆ ಮೆಥಡಲ್ಲಿ ನಿಮಗೆ ಟಾಪಲ್ಲಿ ಪೇಜ್ ನಂಬರ್ಸ್ ಡಿಸ್ಪ್ಲೇ ಆಗ್ತದೆ.
ಇದು ಬೇಡ ಅಂತ ಹೇಳಿದ್ರೆ ಕ್ಲಿಕ್ ಮಾಡಿದ್ದು ಪೇಜ್ ನಂಬರ್, ರಿಮೂವ್ ಪೇಜ್ ನಂಬರ್ ಅಂತ ಕೊಡ್ಬೋದು. ಇದೆಷ್ಟು ನಿಮಗೆ ಇನ್ಸರ್ಟ್ ಅಲ್ಲಿ ಮುಖ್ಯವಾಗಿ ಉಪಯೋಗಿಸುವಂತ ಆಪ್ಷನ್ಸ್ಗಳು. ಮುಂದಿನ ವಿಡಿಯೋದಲ್ಲಿ ನಾವು ಈಕ್ವೇಶನ್ ಮತ್ತು ಸಿಂಬಲ್ಸ್ಗಳ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳ್ಳುವ. ಎಲ್ಲರಿಗೂ ವಂದನೆಗಳು.